ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ವ್ಲಾಗ್ನ ಏನಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀವಿ? ಶಾಪಿಂಗ್. ಸೊ ತುಂಬ ಶಾಪಿಂಗ್ ಮಾಡಿದ್ದೀವಿ. ಶಾಪಿಂಗ್ ಅಂದರೆ ಬರೀ ಬಟ್ಟೆ ಅದು ಇದು ಅಲ್ಲ, ರೈಡಿಂಗ್ ಗೇರ್ಸ್ ಅಥವಾ ರೈಡಿಗೆ ಏನೇನು ಬೇಕು ಆ ಥರ ಎಲ್ಲ ಶಾಪ್ ಮಾಡಿದ್ದೀವಿ. ಸೊ ಏನೇನು ಶಾಪ್ ಮಾಡಿದ್ದೀವಿ ಅಂತ ತೋರಿಸ್ತೀವಿ. ಆ್ಯಂಡ್ ನಾವು ಏನಕ್ಕೆ ಶಾಪ್ ಮಾಡಿದ್ದೀವಿ ಇದೆಲ್ಲ ಅಂದರೆ ರೈಡ್ಗೆ ಪ್ರಿಪೇರ್ ಆಗ್ತಾಯಿದ್ದೀವಿ. ಅಂದರೆ ನೆಕ್ಸ್ಟ್ ಮಂತು ನಮ್ಮದೊಂದು ಪ್ಲ್ಯಾನ್ ಇದೆ. ಸೊ ಅದಕ್ಕೆ ಏನೇನು ಶಾಪ್ ಮಾಡಿದ್ದೀವಿ ಅಂತ ತೋರಿಸ್ತೀವಿ. ಲೆಟ್ಸ್ ಸ್ಟಾರ್ಟ್. ಸೊ ಫಸ್ಟ್ ನಾನು ಹೆಲ್ಮೆಟ್ ಬಗ್ಗೆ ಹೇಳ್ತೀನಿ. ನಮ್ಮನೆಯವರು ಹೊಸ ಹೆಲ್ಮೆಟ್ನ ಖರೀದಿ ಮಾಡಿದ್ದಾರೆ. ಹೇಳಿ, ಇದು ಏನೇನು ಬ್ರ್ಯಾಂಡು ಏನು? ಇದು ಆಕ್ಸಾರ್ ಎಪೆಕ್ಸ್. ಸೊ ಹೊಸ ಹೆಲ್ಮೆಟ್ ಬೇಕಾಗಿತ್ತು. ಆಕ್ಸಾರ್ ಎಪೆಕ್ಸ್ ಅಂತ ಫುಲ್ ಇದು ಡ್ಯುಯಲ್ ವೈಸರು ಅಲ್ಲ, ಇದೊಂದು ವೈಸರು, ಆಮೇಲೆ ಇಲ್ಲೊಂದು ವೈಸರ್ ಬರುತ್ತೆ, ಆಮೇಲೆ ಆ್ಯಂಟಿ ಫಾಗ್ ಇದೆ ಇದರಲ್ಲಿ. ಗ್ಲಾಸಿ ಬ್ಲ್ಯಾಕ್ ನನ್ನ ಜೀಟಿಗೆ ಮ್ಯಾಚ್ ಆಗುತ್ತಿದ್ದು ಅಂತ. ಸೊ ಹೊಸ ಬ್ಲ್ಯಾಕ್ ಹೆಲ್ಮೆಟ್ ತೊಗೊಂಡಿದ್ದೀವಿ. ಆ್ಯಕ್ಚುಲಿ ಮನೇಲಿ ಒಂದೇ ಹೆಲ್ಮೆಟ್ ಇತ್ತು, ಅದು ಇವರು ಎಮ್ ಸೈಜ್ ತಂದುಬಿಟ್ಟಿದ್ದಾರೆ. ಸೊ ಅವರಿಗೆ ಯಾವಾಗಲೂ ಹಾಕೊಂಡಾಗ ಸ್ವಲ್ಪ ಅನ್ಕಂಫರ್ಟಬಲ್, ಅಂದರೆ ತುಂಬ ಟೈಟ್ ಅನಿಸ್ತಾ ಇತ್ತು. ಸೊ ಇದನ್ನು ನಾನು ಯೂಸ್ ಮಾಡ್ತೀನಿ ಇನ್ಮೇಲೆ. ಇದು ಎಮ್ ಟಿ ಥಂಡರ್ 3 Pro. ಇದು ಚೆನ್ನಾಗಿದೆ ಆ್ಯಕ್ಚುಲಿ ಹೆಲ್ಮೆಟ್. ಇದಕ್ಕಿಂತ 150 ಗ್ರಾಮ್ ಏನೋ ಕಮ್ಮಿ. ಇದು 1500 ಗ್ರಾಮ್ ಅದೇ, ಇದು 1400 ಗ್ರಾಮ್ 100 ಗ್ರಾಮ್ ಕಮ್ಮಿ ಏನೋ ಬರುತ್ತಿದ್ದು. ಸೊ ಇದು ಚೆನ್ನಾಗಿದೆ, ಅವರು ಇಷ್ಟಪಟ್ಟು ತಗೊಂಡ್ರು. ಬಟ್ ಸೈಜು ಎಮ್ ತಂದ್ಬಿಟ್ಟಿದ್ರು. ಸೊ ಅದಕ್ಕೆ ಹೆಲ್ಮೆಟ್ ತಗೋಬೇಕಾದ್ರೆ ಅವರು ಕಮ್ಮಿ ತಗೊಳ್ಳಿ ಅಂತ ಸೈಜ್ ಕಮ್ಮಿ ಅಲ್ಲಾಡಬಾರ್ದು ಅಂತ ಹೇಳಿ ಕಮ್ಮಿ ತಗೊಂಡು ಬಂದ್ಬಿಟ್ಟಿದ್ದಾರೆ. ಓವರ್ ಸೈಜ್ ಆಗ್ಬಿಡುತ್ತೆ ಕಮ್ಮಿ. ಅದು ನೀವು ನಾರ್ಮಲ್ ಆಗಿ ಬ್ರೀತಬಲ್ ನೀಟಾಗಿ ಇರೋ ಥರ ತಗೊಳ್ಳಿ. ಸೊ ಅದಕ್ಕೆ ಆ ಹೆಲ್ಮೆಟ್ ನಾನು ಯೂಸ್ ಮಾಡ್ತೀನಿ. ಸೊ ಇವರಿಗೆ ಹೊಸ ಬ್ಲ್ಯಾಕ್ ಹೆಲ್ಮೆಟ್ ತೊಗೊಂಡಿದ್ದೀವಿ. ಆ್ಯಂಡ್ ನೆಕ್ಸ್ಟ್ ನಾವೇನು ತೊಗೊಂಡಿದ್ದೀವಿ ಅಂದರೆ ಶೂಸ್. ನೆಕ್ಸ್ಟ್ ಬಂದ್ಬಿಟ್ಟು ರೈಡಿಂಗ್ ಬೂಟ್ಸ್ ತೊಗೊಂಡಿದ್ದೀವಿ. ದಿಸ್ ಇಸ್ ಫಾರ್ ಹಿಮ್. ಇದು ಏನಕ್ಕಂತ ಇದು ಈಗೋ ಇಟಲಿ ರೈಡಿಂಗ್ ಶೂ. ಇದು ಫ್ರಂಟು ಸ್ಟೀಲ್ ಟೋ ಪ್ರೊಟೆಕ್ಟರ್ ಬರುತ್ತೆ, ಆಮೇಲೆ ಇಲ್ಲೂ ಒಂದು ಗಾರ್ಡ್ ಬರುತ್ತೆ, ಈ ಕಡೆನೂ ಒಂದು ಗಾರ್ಡ್ ಬರುತ್ತೆ. ಸೊ ಬೋತ್ ಸೈಡ್ಸ್ ಗಾರ್ಡ್ ಇದೆ. ಹಿಂದೆನೂ ಗಾರ್ಡ್ ಇದೆಯಾ? ಇಲ್ಲ, ಇದು ಹಿಂದೆ ರಿಫ್ಲೆಕ್ಟರ್ ಗಾಡಿಗೆ. ಓಕೆ, ಲೈಟ್ ಬಂದರೆ ನಾವು ಓಡಿಸ್ತಾ ಇದ್ರೆ ನೈಟ್ ರಿಫ್ಲೆಕ್ಟ್ ಆಗುತ್ತೆ. ಸೊ ಇಲ್ಲಿ ನೋಡಿ, ಪ್ರೆಸ್ ಮಾಡೋಕ್ಕೆ ಆಗಲ್ಲ, ಸ್ಟೀಲ್ ಟೋ ಇದೆ. ಸೊ ರೈಡಿಂಗ್ ಬೂಟ್ಸ್ ಇವ್ರು ತೊಗೊಂಡಿದ್ದಾರೆ. ಈಗೋ ಇಟಾಲಿ ಅಂತ ತೋರಿಸೋದು ಬಾಕ್ಸ್. ಓ, ಈಗೋ ಇಟಲಿ ಅಂತ. ಸೊ ಈಗೋ ಇಟಲಿ ತೊಗೊಂಡಿದ್ದಾರೆ. ಈಗೋ ಇಟಾಲಿ ಅಂತ. ಸೊ ಇವ್ರದ್ದು ಒಂದು ಇದು ಆನ್ಲೈನಲ್ಲಿ ಸಿಗೋದು, ಆಫ್ಲೈನ್ ಇಲ್ಲ. ಇದು ಆನ್ಲೈನ್ ಸ್ಟೋರ್ ಅಂತೆ, ಆಫ್ಲೈನ್ ಸ್ಟೋರ್ ಇಲ್ಲ. ಅಮೆಝಾನಲ್ಲಿದೆ, ಓಕೆ, ಫ್ಲಿಪ್ಕಾರ್ಟಲ್ಲೂ ಇದೆ. ಪ್ರೈಸಸ್ ನಾವು ಯಾವುದೂ ಹೇಳ್ತಾ ಇಲ್ಲ, ಬಿಕಾಸ್ ಅದರದ್ದು ಕ್ಯಾಲ್ಕುಲೇಟ್ ನಾವು ಮಾಡಿಲ್ಲ, ಏನೇನು ಎಷ್ಟೆಷ್ಟಾಯಿತು ಅಂತ ನಮಗೆ ಅಷ್ಟು ನೀಟಾಗಿ ಚೆಕ್ ಮಾಡಿಲ್ಲ ನಾವೀಗ. ಸೊ ನಿಮ್ಗೇನಾದರೂ ಪ್ರೈಸ್ ತಿಳ್ಕೊಬೇಕು ಅಥವಾ ಎಲ್ಲಿ ತೊಗೊಂಡ್ರಿ ಅಂತ ತಿಳ್ಕೊಬೇಕು ಅಂದರೆ ಪ್ಲೀಸ್ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ನೆಕ್ಸ್ಟ್ ಬಂದ್ಬಿಟ್ಟು ನನ್ನ ಬೂಟ್ಸ್. ಇದನ್ನ ನಾವು ಎಲ್ಲಿ ತಗೊಂಡಿದ್ದು? ಇದು ಆನ್ಲೈನ್ ಬಾಕಾಬೂಚಿ. ಇದು ಆನ್ಲೈನೇ ಬಾಕಾಬೂಚಿ ಅಲ್ಲಿ ಹೊಸದಾಗಿ ಬಂದಿದ್ದು ಬ್ರ್ಯಾಂಡ್. ಸೂಪರ್ ಆಗಿದೆ. ಇದು ಟ್ರೆಕ್ಕಿಂಗ್ ಶೂಸ್ ತರ. ಇದು ಇವಳು ಬರೀ ರೈಡಿಂಗ್ ಶೂಸ್ ತಗೊಬಿಟ್ರೆ ಇವಳು ವೇಸ್ಟ್ ಆಗ್ಬಿಡುತ್ತೆ ಅಲ್ವಾ. ಇವಳೆಲ್ಲಿ ಎಲ್ಲ ನಂಗೆ ವೇಸ್ಟ್, ಬಿಕಾಸ್ ನಾನೇನು ಓಡಿಸಲ್ಲ, ಗೇರ್ ಹಾಕಲ್ಲ ಅಂತ ಇಲ್ಲ. ಸೊ ಹಿಂದೆ ಕುತ್ಕೊಳ್ಳೋಕ್ಕೆ. ಬಟ್ ದಿಸ್ ಇಸ್ ಸೋ ಗುಡ್, ಸೋ ಕಂಫರ್ಟಬಲ್. ನೀವು ನೋಡ್ಬೋದು ಒಳಗೆ ಸಾಫ್ಟ್ ಆಗಿದೆ ಒಳಗೆ. ಆ್ಯಂಡ್ ಗ್ರಿಪ್ ಅಂದರೆ ಒಂದು ಚೂರು ಜಾರಲ್ಲ, ನೆಕ್ಸ್ಟ್ ಲೆವೆಲ್ ಗ್ರಿಪ್ ಇದೆ. ಸೊ ಅದಕ್ಕೆ ಇದು ನನಗೆ ಆರ್ಡರ್ ಮಾಡಿ. ಟ್ರೆಕ್ಕಿಂಗು ಯೂಸ್ ಆಗುತ್ತೆ, ಆಮೇಲೆ ರೈಡಿಂಗು ಯೂಸ್ ಆಗುತ್ತೆ. ಸ್ವಲ್ಪ ಲೇಡೀಸ್ಗೆ ಆ್ಯಕ್ಚುಲಿ ನಾನು ಇದೇ ತಗೊಬಿಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ, ನೋಡೋಣ. ಸೊ ಇದು ನನ್ನ ಬೂಟ್ಸ್. ಸ್ವಲ್ಪ ಸೈಜ್ ಬೇರೆ, ಅಂದರೆ ಸ್ಟಾರ್ಟಿಂಗ್ ಸೈಜ್ 6 ಇದು. ಸೊ ನಾನು 6 ತರಿಸಿದ್ದೀನಿ. ಈ ಥರ ತಗೊಟ್ರೆ ಇವ್ರಿಗೆ ಏನಂದರೆ ಮತ್ತೆ ಟ್ರೆಕ್ಕಿಂಗು ಯೂಸ್ ಮಾಡ್ತಾರೆ, ಯಾಕಂದ್ರೆ ಇವ್ರು ಯಾವಾಗೂ ರೈಡ್ ಹೋಗಲ್ಲ. ಟ್ರೆಕ್ಕಿಂಗ್ ಹೋದಾಗ, ರೈಡ್ ಹೋದಾಗ ಸ್ವಲ್ಪ ನಂಗೆ ಯೂಸ್ ಆಗುತ್ತೆ ಅಂತ ಇದನ್ನು ತೊಗೊಂಡಿದ್ದೀವಿ. ಸೊ ಇಬ್ಬರದ್ದು ಬೂಟ್ಸ್ ಆಯಿತು. ನೆಕ್ಸ್ಟ್ ಇದೆಂತ ಅದೇನು ಹೇಳು? ಐ ಡೋಂಟ್ ನೋ. ಹಿಪ್ ಆ್ಯಂಡ್ ಟೈ ಬ್ಯಾಗ್. ಅದು ಹಿಪ್ ಆ್ಯಂಡ್ ಟೈ ಬ್ಯಾಗ್ ಅಂತೆ. ಕಾರ್ಬನ್ ಆ್ಯಡೋ ಉಲ್ಟಾ. ಹಿಪ್ ಆ್ಯಂಡ್ ಟೈ ಬ್ಯಾಗ್ ತಗೊಂಡಿದ್ದಾರೆ, ಕಾರ್ಬನ್ ಆ್ಯಡೋದು. ಇಲ್ಲಿ ಸೊಂಟ ಕಾಲದ ಒಂದು ಕಾಲಕ್ಕೆ ಬರುತ್ತೆ ಇದು. ಹಿಂಗೆ ಹಾಕೊಳ್ಳೋಕ್ಕೆ ಏನಾದರೂ ಎಸೆನ್ಷಿಯಲ್ ಐಟಮ್ಸ್ ಅಥವಾ ಏನಾದರೂ ನಿಮ್ಮ ಕಾರ್ಡ್ಸ್, ಮೊಬೈಲ್, ಎವ್ರಿಥಿಂಗ್ ಯು ಕ್ಯಾನ್ ಕೀಪ್ ಹಿಯರ್. 2 ಫೋಲ್ಡ್ ಇದಿದೆ ಅದರಲ್ಲಿ. ಚೆನ್ನಾಗಿದೆ ಅಲ್ಲ ಇದು? ರೈಡಿಂಗ್ ಪ್ಯಾಕು, ವಾಟರ್ ಪ್ರೂಫ್ ಇದು. ಇಲ್ಲಿ ನನಗೆ ಮೊಬೈಲು, ಕಾರ್ಡ್ಸು, ಏನೇ ಎಮರ್ಜೆನ್ಸಿ ಎಲ್ಲ ನಂದು ಒಂದು ಕಾಲಲ್ಲಿ ಕೂತಿರುತ್ತೆ ಇದು.
ಹಾಂ ಏನೇನು ಇರುತ್ತೆ ಅದನ್ನು ಥೈ ಇದು ಬ್ಯಾಗ್ ಥರ ಹಾಕೊಳ್ಳೋದು. ಸ್ಟಮಕ್ ಹೊಟ್ಟೆ ಹತ್ರ ಸೊಂಟೆಗೆ ಹಾಕೊಳ್ಳೋದು. ಇದು ಥೈ ಬರುತ್ತೆ. ಸೊ ಹಿಂಗೆ ಇದೊಂದು ತೊಗೊಂಡಿದ್ದೀವಿ. ಆ್ಯಂಡ್ ನೆಕ್ಸ್ಟ್ ಇದು ಡೆಕೆತ್ಲಾನಲ್ಲಿ ಸ್ವಲ್ಪ ಶಾಪ್ ಮಾಡಿದ್ವಿ. ಅದರಲ್ಲಿ ಕಿಪ್ಸ್ಟಾ ಅವ್ರದ್ದು ಬ್ಯಾಗ್ ತೊಗೊಂಡಿದ್ದೀವಿ. ಸ್ವಲ್ಪ ಕ್ಯಾರಿ ಮಾಡೋಕ್ಕೆ ಎಲ್ಲ ಎಸೆನ್ಷಿಯಲ್ಸ್ ಕ್ಯಾರಿ ಮಾಡೋಕ್ಕೆ ಆ್ಯಂಡ್ ಈಸಿ ಕ್ಯಾರಿ ಏನೇನು ಬೇಕೋ ನಮಗೆ ಎಸೆನ್ಷಿಯಲ್ಸ್ ಅದನ್ನೆಲ್ಲ ಇಲ್ಲಿ ಈ ಸ್ಮಾಲ್ ಬ್ಯಾಗಲ್ಲಿ ಇಟ್ಕೊಂಡು ಹೋಗೋಕ್ಕೆ ಕಿಪ್ಸ್ಟಾ ಅವ್ರದ್ದು ಇದೊಂದು ಬ್ಯಾಗ್ ತೊಗೊಂಡಿದ್ದೀವಿ. ನೈಸ್ ಅದು. ಇದು ಹೆಂಗೆ ಅಂದರೆ ಈ ಫುಲ್ ಬ್ಯಾಗ್ ಮಡ್ಚಿದ್ರೆ ಇದು ಒಳಗೆ ಹೋಗುತ್ತಲ್ವ, ಮಡ್ಚ್ಕೊಡು. ಹಾಕಿ ಟ್ಯಾಗ್ ಓಪನ್ ಮಾಡಿಲ್ಲ ಸಿ ಈ ಥರ. ಸೊ ಇದು ಈ ಜಿಪ್ ಓಪನ್ ಮಾಡಿದ್ರೆ ನಮಗೆ ಆ ಬ್ಯಾಗ್ ಆಗುತ್ತೆ ಕಿಪ್ಸ್ಟಾ ಅವ್ರದ್ದು ಡೆಕೆತ್ಲಾನಿಂದ. ಆ್ಯಂಡ್ ನೆಕ್ಸ್ಟ್ ಇಷ್ಟು ಭಾರ ಇದೆ ಗೊತ್ತೇ ಇಲ್ಲ. ರೈಡಿಂಗ್ ಪ್ಯಾಂಟ್ ತೊಗೊಂಡಿದ್ದಾರೆ. ಇದು ಅವರಿಗೆ ಇದು ಮೋಟೋರ್ದು ರೈಸಿಂಗ್ ಅಂತ ಯಾವ ಕಂಪ್ನಿ ಇದು ತಾನೇ? ರೈಸ್ ಅಂತ ಕಂಪ್ನಿ. ಸೊ ಇದು ಆಕ್ಚುಲಿ ಬೇರೆ ನೋಡಿದ್ವಿ ನಾವಾಯ್ತು. ನಾವು ರೈನಾಕ್ಸ್ ಏರ್ ಜಿಟಿ ನೋಡ್ಬೇಕಂತ ನಂಗೆ ಅದು ಇಷ್ಟ ಇತ್ತು. ವಾಸ್ ಸೋ ಡಿಸ್ಕಂಫರ್ಟ್, ಅಂದ್ರೆ ತುಂಬಾ ಟೈಟ್ ಬಟ್ಟೆ. ಇಲ್ಲಿ ನಮಗೆ ನೋಡಿ ಈ ಥರ ಎಲಾಸ್ಟಿಕ್ ಇದೆ, ಬಟ್ ರೈನಾಕ್ಸ್ ಅವ್ರದ್ದು ಆ ಥರ ಇರಲಿಲ್ಲ. ಸೊ ಇವ್ರಿಗೆ ಅಷ್ಟು ಕಂಫರ್ಟಬಲ್. ಅದು ಅವ್ರೇನಂದ್ರೆ ನಾವು ಬಿದ್ರು ಅವೆಲ್ಲ ಏನಾಗಲ್ಲ ಅಂತ ಆ ಥರ ಮಾಡಿರ್ತಾರೆ ಅವರು. ಬಟ್ ಅದೇನು ನಾವು ಹತ್ತು ಕುತ್ಕೊಳ್ಳೋಕೆ ಆಗಲ್ಲ. ನನ್ನ ಜೀಟಿಗಂತೂ ಹತ್ತು ಕುತ್ಕೊಳ್ಳೋಕೆ ಆಗಲ್ಲ. ಇದು ಸಿಕ್ಕಾಪಟ್ಟೆ ಎಲಾಸ್ಟಿಕ್ ರಬ್ಬರಿ ಟೈಪ್ ಇದೆ. ಇದು ಫುಲ್ ಪ್ಯಾಂಟ್ ಇಲ್ಲೆಲ್ಲ ಟ್ರಾನ್ಸ್ಪರೆಂಟ್ ಇದೆ. ಇಲ್ಲಿ ಗಾರ್ಡ್ ಇದೆ ನಿಮಗೆ. ಇದು ನೀ ಗಾರ್ಡು ಅಡ್ಜಸ್ಟಬಲ್. ಇಲ್ಲಿ ನೀ ಗಾರ್ಡ್ ಇದೆ ಆ್ಯಂಡ್ ಇಲ್ಲಿ ಹಿಪ್ ಗಾರ್ಡ್ ಕೂಡ ಅವೈಲೇಬಲ್ ಇದೆ. ಸೊ ಫುಲ್ಲು ಇಲ್ಲೂ ಏರು ಫುಲ್ ಏರ್ ಬ್ರೀತ್ ಆಗುತ್ತೆ ಇದ್ರೆ. ಇಲ್ಲೊಂದು ಜಿಪ್ ಇದೆ. ಒಂದೇ ಒಂದು ಫೋನ್ ಇಟ್ಕೊಳಕ್ಕೆ, ಡಾಕ್ಯುಮೆಂಟ್ಸ್ ಇಟ್ಕೊಳಕ್ಕೆ ಈ ಥರ. ಸೊ ಚೆನ್ನಾಗಿದೆ ಪ್ಯಾಂಟು. ಆ್ಯಂಡ್ ಡಯಾಬ್ಲೋ ಪ್ಯಾಂಟ್ ಅಂತ ಇದು ವಿತ್ ಗುಡ್ ಪ್ರೊಟೆಕ್ಷನ್. ಪ್ಯಾಂಟ್ ತುಂಬ ಚೆನ್ನಾಗಿದೆ. ಲೆವೆಲ್ 2 ಗಾರ್ಡ್ಸ್ ಎಲ್ಲ ಇರೋದು ಇದರಲ್ಲಿ. ಇಲ್ಲಿ ಇದ್ರದ್ದು ಲೆವೆಲ್ ಇದು ಲೆವೆಲ್ 2, ಅದು ಲೆವೆಲ್ 2. ಇದು ಅಡ್ಜಸ್ಟಬಲ್ ಎರಡೂ ಇದು. ಸೊ ಪ್ಯಾಂಟ್ ಒಂದು ತೊಗೊಂಡಿದ್ದಾರೆ. ಇದಕ್ಕೆ ಒಂದು ಲೈನ್ ಬೇಸ್ ಲೇಯರ್ ಕಂಪ್ರೆಷನ್ ಟಿ ಶರ್ಟ್ ಅಂತ ಇದು. ಸೊ ಜಾಕೆಟ್ ಒಳಗೆಲ್ಲ ಹಾಕೊಳ್ಳೋಕ್ಕೆ ಇದು ತುಂಬ ತೆಳ್ಳಗಿರುತ್ತೆ, ಚೆನ್ನಾಗಿರುತ್ತೆ. ಇದು ಡೆಕೆತ್ಲಾನಲ್ಲೇ ತೊಗೊಂಡಿದ್ದು ಅಲ್ವಾ? ಇದು ಕಿಪ್ಸ್ಟಾ ಬೇಸ್ ಲೇಯರ್ ಅಥವಾ ಕಂಪ್ರೆಷನ್ ಟಿ ಶರ್ಟ್ ಅಂತಾರಲ್ಲ, ಜಿಮ್ಗೂ ಹಾಕೋಬಹುದು. ಆಮೇಲೆ ರೈಡಿಂಗ್ಗೆ ಒಳಗಡೆ ಯೂಸ್ ಮಾಡ್ತೀರಿ. ಬೇಸ್ ಲೇಯರ್ ಇದು ಒಂದು ತೊಗೊಂಡಿದ್ದಾರೆ. ಇದು ಜಾಕೆಟ್ ಒಳಗೆ ಹಾಕೊಳ್ಳೋಕೆ ತೊಗೊಂಡಿರೋದು. ನಂದಿಲ್ಲಿ ಸಾಫ್ಟ್ ಇದೆ ಒಳಗೆ, ಯಾಕಂದರೆ ಚಳಿ ಹಾಕ್ಬಾರ್ದು ಅಂತ. ಸೊ ಇದು ಒಂದು ಟಿ ಶರ್ಟ್ ನಾನು ತೊಗೊಂಡಿದ್ದೀನಿ. ಇದು ಸೈಜ್ ಎಮ್. ನೆಕ್ಸ್ಟು ಇರಲಿ ಅಂತ ಒಂದು ಜಾಕೆಟ್ ತೊಗೊಂಡಿದ್ದಾರೆ. ದಿಸ್ ಇಸ್ ಆಲ್ಸೋ ಫ್ರಮ್ ಡೆಕೆತ್ಲಾನ್. ಇದೆಯಪ್ಪ, ಹಾಂ ಡಾಮಿಯೋಸ್ ನೋಡಿರ್ತಾರೆ ಎಲ್ಲ ಈ ಡೆಕೆತ್ಲಾನಲ್ಲಿ. ಚೆನ್ನಾಗಿದೆ, ಕಲರ್ ಚೆನ್ನಾಗಿ ಇಷ್ಟ ಆಯಿತು. ಅದಕ್ಕೆ ಜಿಮ್ಗೂ ಆಗುತ್ತೆ, ರೈಡಿಂಗ್ ಎಲ್ಲಾದರೂ ಹೋದಾಗ ಸಣ್ಣ ಪುಟ್ಟ ಅದಕ್ಕೂ ಆಗುತ್ತೆ. ನಾನು ನಂದು ಇದ್ರ ಜಾಕೆಟ್ನ ಹಾಕಿ ಹಾಳು ಮಾಡ್ಬಿಡ್ತೇನೆ ಜಿಮ್ಗೆ, ಅದಕ್ಕೆ. ಸೊ ಇದೊಂದು ತೊಗೊಂಡಿದ್ದಾರೆ. ಆ್ಯಂಡ್ ಇದು ರೇನ್ ಲೇಯರ್ ತೊಗೊಂಡಿದ್ದಾರೆ. ರೈನಾಕ್ಸ್ದು ತೊಗೊಂಡಿದ್ದು ಚೆನ್ನಾಗಿದೆ. ಕಲರ್ ನಂಗೆ ತುಂಬ ಇಷ್ಟ ಆಯ್ತು. ಎಲ್ಲ ಇದು ತೊಗೊಂಡಿದ್ದಾರೆ, ನಾನು ತೊಗೊಂಡೆ ಒಂದು ತುಪ್ಪ ಕಲರ್. ಸೊ ಇದನ್ನು ನಾವು ಆ್ಯಕ್ಚುಲಿ ಎಲ್ಲ ಗೇರ್ ಐಟಮ್ಸ್ ತೊಗೊಳಕ್ಕೆ ಹೋದಾಗ ನಾವು ಇದನ್ನು ತೊಗೊಂಡಿದ್ದು. ಎಲ್ಲಿ ತೊಗೊಳಕ್ಕೆ? ಅಟಾನಿಟಿ ಅಂತ ಅಡ್ರೆಸ್ ಬಂದು ಇದು ಇದೇನದು ಜೆ ಸಿ ರೋಡ್ ಹತ್ರ ಅಟಾನಿಟಿಯಲ್ಲಿ ತೊಗೊಂಡಿದ್ವಿ. ಎಲ್ಲನೂ ಒಂದೇ ಸತಿ. ಸೂಪರ್ ಆಗಿದೆ, ಎಕ್ವಿಪ್ಮೆಂಟ್ ಚೆನ್ನಾಗಿದೆ. ಎಲ್ಲ ಥರ ನಿಮಗೆ ಗೇರ್ ಐಟಮ್ಸ್, ಜಾಕೆಟ್ಸ್ ಎಲ್ಲ ಥರ ಪ್ರೈಸ್ ತುಂಬ ಕಮ್ಮಿ ಇದೆ. HDRC ಥರ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇಲ್ಲ. ಅಟಾನಿಟಿ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ನಿಮ್ಗೆ ಏನಾದರೂ ಎಂದ್ರಾದ್ರೂ ಇದರಲ್ಲಿ ಇರೋದ್ರಲ್ಲಿ ಡೀಟೇಲ್ಸ್ ಬೇಕಂದ್ರೆ ನಮಗೆ ಕಾಮೆಂಟ್ ಮಾಡಿ ಅಥವಾ DM ಮಾಡಿ. ಇದ್ರ ಮೇಲೆ ನನಗೆ 15% ಆಫ್ ಕೊಟ್ಟ. ರೈನಾಕ್ಸ್ ಹೋದ್ರೆ ₹1 ಆಫ್ ಇಲ್ಲ ಇದರಲ್ಲಿ. ಹೌದು, ದಿಸ್ ಇಸ್ ನೈಸ್. ರೈನ್ ಲೈನರ್ಸ್ ಕೂಡ ತಗೊಂಡಿದ್ದೀನಿ. ಸರಿ, ಇದು ಬೇಸ್ ಲೈನರ್ಸ್ ತಗೊಂಡಿದ್ದೀನಿ ನಾನು. ರೈನಾಕ್ಸ್ದು ತೋರಿಸ್ತಾರೆ ಇದೆ ಅದು. ಇದು ಒಂದು ರೇನ್ ಲೇಯರು. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ನಾವು ತೊಗೊಂಡಿರೋದು ವಾಟರ್ ಬ್ಲಾಡರ್. ಇದು ಹೈಡ್ರೇಷನ್ ಬ್ಯಾಗ್ ತೊಗೊಂಡಿದ್ದೀವಿ. ಬ್ಯಾಗ್ಗೆ ಇದು ಬ್ಲಾಡರ್. ರೈಡಿಗೆಲ್ಲ ಹೋದಾಗ ನಮಗೆ ವಾಟರ್ ರಿಕ್ವೈರ್ಮೆಂಟ್ ಇದ್ದಾಗ ವಿ ಕ್ಯಾನ್ ಡ್ರಿಂಕ್ ಫ್ರಮ್ ದಟ್ ಅಂತ. ಅದೇ ಇದು ನಮ್ಗೆ ಬರುತ್ತೆ. ಇದು ಫಿಟ್ ಮಾಡೋದು.
ಇದರಲ್ಲಿ ಎಷ್ಟು ಲೀಟರ್ಸ್? 2 ಲೀಟರ್ 2 ಲೀಟರ್ ಬ್ಯಾಗ್ ಇದು ಹೈಡ್ರೇಷನ್ ಬ್ಯಾಗು. ನಾವೆಲ್ಲ Rhinox ದೂರ ಇದೆ ರೈಡ್ಗೆ ಇದನ್ನು. ಹೋದಾಗ ನೀರು ಬೇಕಂದ್ರೆ ಇದರಲ್ಲಿ ನಾವು ಕ್ಯಾರಿ ಮಾಡ್ಬೋದು. ಡೆಕಾಥ್ಲಾನ್ 1300 ಇದೆ, ನಿಮ್ಮ ರೈನಾಕ್ಸ್ 1100, 200 ರೂಪಾಯಿ ಕಮ್ಮಿ. ರೈನಾಕ್ಸ್ 1100 ಅಂತೆ. ಸೊ ಯಾ ಇದನ್ನ ಇದು ಒಂದು ಫಿಟ್ ಮಾಡಿ ತಗೊಂಡಿದ್ದೀವಿ. ಇದರಲ್ಲಿ ನಾವು ತಗೊಳ್ಳೋದು. ವೇಫರ್ ಪ್ರೋ. ಹಾಂ, ಇದು ಒಂದು ಲೈನರ್ ತಗೊಂಡಿದ್ದಾರೆ. ಇದು ಪ್ಯಾಂಟ್ ಒಳಗಡೆ ಹಾಕಕ್ಕೆ ಲೈನರ್. ಇದು ರೈನಾಕ್ಸ್ದು ವೇಪರ್ Vapor ಪ್ರೋ Pro. ಅಂತ. ಇದು ಒಂದು ತಗೊಂಡಿದ್ದೀವಿ. ಸ್ವಲ್ಪ ಕಾಸ್ಟ್ಲಿ. ಇದ್ರದ್ದು ಇದು ಅಪ್ಪರ್, ಇದು ಬೇಸ್, ಇದು ಅಂದ್ರೆ ಬಾಟಮ್. ಇದು ಅಪ್ಪರ್ದು ಹುಡುಕ್ತಾನೆ ಇದೀನಿ ನಂದು. 5 ಅಂಗಡಿ ಹುಡ್ಕಾಯ್ತು. ಇವನ್ ರೈನಾಕ್ಸ್ ಅಲ್ಲೇ ಸ್ಟಾಕ್ ಇಲ್ಲ, ಆನ್ಲೈನ್ ಅಲ್ಲೂ ಸ್ಟಾಕ್ ಇಲ್ಲ. ಎಕ್ಸೆಲ್. ಇಬ್ರಿಗೂ ಗ್ಲೌಸ್. ನಂದು ಸಾಫ್ಟ್ ವಿಂಟರ್ ಗ್ಲೌಸ್ ತರ ಇದೆ. ಇವ್ರದ್ದು ಸ್ವಲ್ಪ ರೈಡಿಂಗ್ ಗ್ಲೌಸ್. ನಂದು ಪ್ರೊಟೆಕ್ಷನ್ ಏನಿಲ್ಲ. ಲಾಸ್ಟ್ ಟೈಮ್ ಹೇಳಿದ್ನಲ್ಲ, ಯಾವ್ದೋ ಒಂದು ಪ್ರೊಟೆಕ್ಷನ್ ಗ್ಲೌಸ್ ತಗೊಂಡು ಯೂಸ್ ಮಾಡಕ್ ಪ್ರೊಟೆಕ್ಷನ್ದು ಇಷ್ಟ ಆಗ್ಲಿಲ್ಲ, ಅವ್ರು ಅಷ್ಟು ಕಂಫರ್ಟಬಲ್ ಇಲ್ಲ. ಬಟ್ ಇದೆರಡೂ ನಾವು ಡೆಕೆಥ್ಲಾನ್ ಅಲ್ಲಿ ತಗೊಂಡಿದ್ದು. ಅಂಡ್ ಇದು ಚೆನ್ನಾಗಿದೆ. ಯು ಕ್ಯಾನ್ ಯೂಸ್ ಮೊಬೈಲ್ ಫೋನ್ ಇದರಲ್ಲಿ. ಇಂದ್ರಲ್ಲಿಲ್ವಾ? ನನ್ರಲ್ಲಿಲ್ಲ. ಅಂಡ್ ನೆಕ್ಸ್ಟ್ ಇನ್ನ ಒಂದು ಪ್ಯಾಂಟ್ ಬೇಸ್ ಲೇಯರ್ ತಗೊಂಡಿದ್ದಾರೆ. ವೇಪರ್ ಪ್ರೋ ತರಾನೇ ಇದು ಡೆಕಾಥ್ಲಾನ್ದು. ಆದರೆ ಇದು ಡೆಕೆಥ್ಲಾನ್ದು, ಅದು ರೈನಾಕ್ಸ್ದು. ಸೊ ಎರಡು ಜೊತೆ ಪ್ಯಾಂಟ್ಗೆ ಬೇಸ್ ಲೇಯರ್ ತಗೊಂಡಿದ್ದಾರೆ. ಆ್ಯಂಡ್ ನಂದು ಬಟ್ಟೆ ಶಾಪಿಂಗ್, ಜೀನ್ಸ್ ಆ್ಯಂಡ್ ಪ್ಯಾಂಟ್, ಅದು ಇದು ಬಟ್ಟೆ ಏನೇನು ಅಂತ ನಾನು ಹಾಕಿದಾಗ ವಿಡಿಯೋ ಮಾಡ್ತೀನಿ. ಸೊ ಇವಾಗಲೇ ನಾನೇನು ಪೂರ ತೋರಿಸಲ್ಲ. ಇದೆಲ್ಲ ನನ್ನ ಬಟ್ಟೆ ಶಾಪಿಂಗ್. ಒಂದು ಮಣ ತಗೊಂಡವಳೆ. ನೈಟ್ ವೇರ್ಸ್ ತೊಗೊಂಡಿದ್ದೀನಿ. ನೈಟ್ ವೇರ್ ನಾನು ಡೆಕೆಥ್ಲಾನಲ್ಲಿ ತೊಗೊಂಡಿದ್ದು. ಸೊ ಅಷ್ಟೇ. ಇನ್ನೆಲ್ಲ ಕಾಸ್ಮೆಟಿಕ್ಸ್ ಅದು ಇದು ಎಲ್ಲ ತೊಗೊಂಡಿದ್ದೀವಿ. ಸೊ ಇಷ್ಟು ತೊಗೊಂಡಿದ್ದೀವಿ. ಜಾಕೆಟ್, ಹೆಲ್ಮೆಟ್, ಮತ್ತು ಬೇಸ್ ಲೇಯರ್, ಮತ್ತು ಹೈಡ್ರೇಷನ್ ಬ್ಯಾಗ್, ಇನ್ನೇನಿದೆ ಗ್ಲೌಸ್ಗಳು, ಬಟ್ಟೆ ಶಾಪಿಂಗ್, ಇಷ್ಟು ಶಾಪ್ ಮಾಡಿದ್ದೀವಿ. ಇಷ್ಟು ಶಾಪ್ ಮಾಡಿರೋ ಕಾರಣ ಏನು ಅಂದರೆ, ವಿ ಹ್ಯಾವ್ ಅ ಬಿಗ್ ಪ್ಲ್ಯಾನ್ ಇನ್ ಜೂನ್. ಎಲ್ಲಿ ರೈಡ್ ಹೋಗ್ತಾ ಇದ್ದೀವಿ ಅಂತ, ಯಾರ್ಯಾರು ಹೋಗ್ತಾ ಇದ್ದೀರಿ, ಎಲ್ಲಿ ರೈಡ್ ಹೋಗ್ತಾ ಇದ್ದೀವಿ, ಯಾರ್ಯಾರು ಹೋಗ್ತಾ ಇದ್ದೀವಿ ಅಂತ ನಿಮಗೆ ಗೊತ್ತಾಗಬೇಕಂದ್ರೆ ಪ್ಲೀಸ್ ನಮ್ಮ ಚಾನಲ್ನ ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ನೋಡ್ತಾ ಇರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಹಾಕ್ತಾ ಇರ್ತೀನಿ ನಾನು. ಸೊ ಏನಾದರೂ ಹೇಳ್ಬೇಕಾ? ಅಷ್ಟೇ. ಮೋಸ್ಟ್ ಪ್ರಾಬಬ್ಲಿ ಇನ್ನೂ ಒಂದು ಸ್ಯಾಡಲ್ ಬ್ಯಾಗ್ಸ್ ತಗೋಬೇಕು ಅಂತ ಇದ್ದೀನಿ. ಆ್ಯಕ್ಚುಲಿ ಇನ್ನೂ ಪೆಂಡಿಂಗ್ ಏನೇನಿದೆ ಅಂದರೆ, ಇನ್ನೂ ಒಂದು ಇದ್ರದ್ದು ಬೇಸ್ ಲೇಯರ್ ಬಾಟಮ್ ಆಯ್ತು, ಟಾಪ್ ಸಿಕ್ಕಿಲ್ಲ. ಬಾಟಮ್ ತಗೊಂಡಿದಾರಲ್ಲ ರೈನಾಕ್ಸ್ದು, ಅದ್ರ ಟಾಪ್ ಸಿಕ್ಕಿಲ್ಲ ಇನ್ನ. ಆಕ್ಚುಲಿ ಸ್ಟೋರಲ್ಲೂ ಸಿಗ್ತಾ ಇಲ್ಲ, ಆನ್ಲೈನಲ್ಲೂ ಸಿಗ್ತಾ ಇಲ್ಲ ಇದ್ರದ್ದು. ಅದು ಪೆಂಡಿಂಗ್ ಇದೆ. ಮೋಸ್ಟ್ ಪ್ರಾಬಬ್ಲಿ ಸ್ಯಾಡಲ್ ಬ್ಯಾಗ್ ಒಂದು ತಗೋಬೇಕಂತ ಪ್ಲಾನ್ ಮಾಡ್ತಾ ಇದೀರಿ ಇವಾಗ. ಅದೊಂದು ಪೆಂಡಿಂಗ್ ತಗೋಬಿಡ್ತೀರಿ ಮೋಸ್ಟ್ಲಿ. ಅಂಡ್ ನೀ ಗಾರ್ಡ್ ಆರ್ಡರ್ ಮಾಡಿದ್ದಾರೆ ನನಗೆ. ಇವ್ರಿಗೆ ಆಲ್ರೆಡಿ ಪ್ಯಾಂಟ್ ಅಲ್ಲಿ ಇರೋದ್ರಿಂದ ಇವ್ರಿಗೆ ಏನು ಅವಶ್ಯಕತೆ ಇಲ್ಲ. ಇವಳಿಗೂ ಪ್ಯಾಂಟ್ ಅವಶ್ಯಕತೆ ಇಲ್ಲ, ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗುತ್ತೆ ನಿಮ್ಗೆ ಅದನ್ನು ಪ್ಯಾಂಟ್ ಎಲ್ಲ. ಅದಕ್ಕೆ ನನಗೆ ನೀ ಗಾರ್ಡ್ ಆರ್ಡರ್ ಮಾಡಿದ್ದಾರೆ. ಅದು ಬಂದಾಗೂ ನಾನು ವಿಡಿಯೋ ಮಾಡ್ತೀನಿ. ಆ್ಯಂಡ್ ಸೊ ಸದ್ಯಕ್ಕೆ ಇಷ್ಟೆಲ್ಲ ಶಾಪಿಂಗ್ ಮಾಡಿದ್ದೀನಿ. ಒಂದೊಂದೇ ರೈಡ್ಸ್ ಹೋಯ್ತಾ ಈ ಥರ ಕಲೆಕ್ಷನ್ ಮಾಡ್ಕೊಂಡು ಅಟ್ ದ ಡ್ರಾಪ್ ನಾವು ಒಂದು 2-3 ಇಯರ್ಸ್ ಆದಮೇಲೆ ಎಲ್ಲ ಎಕ್ವಿಪ್ಮೆಂಟ್ಸ್ ಇರ್ಬೇಕು ರೈಡಿಂಗ್ದು. ಸೊ ಅದಕ್ಕೆ ಈಗ ಸದ್ಯಕ್ಕೆ ಇಷ್ಟೆಲ್ಲ ಶಾಪ್ ಮಾಡಿದ್ದೀವಿ. ಆ್ಯಂಡ್ ವಿ ಹ್ಯಾವ್ ಅ ಗುಡ್ ಪ್ಲ್ಯಾನ್ ಇನ್ ಜೂನ್, ರೈಡಿಂಗ್ ಪ್ಲ್ಯಾನ್. ಈ ಥರ ರೈಡಿಂಗ್ ಪ್ಲ್ಯಾನ್ ಇದೆ ಜೂನಲ್ಲಿ. ಎಲ್ಲೆಲ್ಲಿ ರೈಡ್ ಹೋಗ್ತಾ ಇದ್ದೀವಿ ಅಂತ ನೋಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋಸ್ ನೋಡ್ತಾ ಇರಿ. ನಾನು ಪ್ರತಿ ವೀಡಿಯೋಸ್ನೂ ಹಾಕಿರ್ತೀನಿ. ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಬೇಕು ಅಂದರೆ ಪ್ಲೀಸ್ ಡೂ ಫಾಲೋ. ನಾನು ಇಲ್ಲಿ ಹಾಕಿರ್ತೀನಿ ನನ್ನ ಯೂಸರ್ ನೇಮ್ನ. ಸೊ ಅಲ್ಲೂ ಕೂಡ ನೀವು ಫಾಲೋ ಮಾಡ್ಬೋದು, ಹೀಗೆ ಸಪೋರ್ಟ್ ಮಾಡ್ಬೋದು. ಆ್ಯಂಡ್ ಅಷ್ಟೇ, ಶಾಪಿಂಗ್ ಎಲ್ಲ ಆಯಿತು, ಇನ್ನು ರೈಡ್ ಹೋಗೋದೆ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ಮ್ಯಾನಿಫೆಸ್ಟೇಷನ್ದು ವರ್ಕ್ ಆಗಿದೆ ನಂದು. ಅಂದರೆ ವಿಷನ್ ಬೋರ್ಡಲ್ಲಿ ಏನೇನು ಹಾಕಿದೆ ಅದೆಲ್ಲ ವರ್ಕ್ ಆಗ್ತಾ ಬರ್ತಾಯಿದೆ. ನಾನು ಈಗ ರೀಸೆಂಟಾಗಿ 16 Pro Max ತೊಗೊಂಡೆ. ದ್ಯಾಟ್ ವಾಸ್ ಲಿಟ್ರಲಿ ಇನ್ ಮೈ ಮ್ಯಾನಿಫೆಸ್ಟೇಷನ್ ಬೋರ್ಡ್, ಅಂದರೆ ವಿಷನ್ ಬೋರ್ಡಲ್ಲಿತ್ತು. ಆ್ಯಂಡ್ ಜೂನಲ್ಲಿ ನಾವೇನು ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಅದರಲ್ಲಿ ಒಂದು ಭಾಗ ನನ್ನ ಮ್ಯಾನಿಫೆಸ್ಟೇಷನ್ ಬೋರ್ಡಲ್ಲಿ ಇದೆ. ಅದನ್ನು ಕೂಡ ನಿಮಗೆ ತಿಳಿಸ್ತೀನಿ. ಮುಂದೆ ತುಂಬ ಪ್ಲ್ಯಾನ್ಸ್ ಇದೆ ನನಗೆ. ಸೊ ಇಫ್ ಎನಿ ಒನ್ ವಾಂಟ್ ಟು ಲರ್ನ್ ಅಬೌಟ್ ಮ್ಯಾನಿಫೆಸ್ಟೇಷನ್ ಅಥವಾ ಮ್ಯಾನಿಫೆಸ್ಟೇಷನ್ ಏನು ಅಂತ ತಿಳ್ಕೊಬೇಕು ಅಂದರೆ ಪ್ಲೀಸ್ ನನಗೆ ಕಾಮೆಂಟ್ ಅಥವಾ DM ಮಾಡಿ. ಐ ಜಸ್ಟ್ ವಾಂಟ್ ಟು ನೋ ಹೂ ಆಲ್ ಬಿಲೀವ್ಸ್ ಇನ್ ಯೂನಿವರ್ಸ್ ಆರ್ ಮ್ಯಾನಿಫೆಸ್ಟೇಷನ್. ಸೊ ಅದ್ರ ಮೇಲೆ ನನ್ನ ಪ್ಲ್ಯಾನ್ಸ್ ಏನೇನಿದೆ ಅಂತ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸೊ ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕೀಪ್ ವಾಚಿಂಗ್ ಲಕ್ಕಿ ಪೇರ್.